ಎಲ್ಲರಿಗೂ ನಮಸ್ಕಾರ. ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇದೆಯಾ? ಆದ್ರೆ ಶೆಡ್ ಕಟ್ಟೋಕೆ ಜಾಸ್ತಿ ಖರ್ಚಾಗತ್ತೆ ಅನ್ನೋ ಚಿಂತೆನಾ? ಹಾಗಿದ್ರೆ ಇವತ್ತಿನ ಈ ಚರ್ಚೆ ನಿಮ್ಗಾಗಿಯೇ. ಕಡಿಮೆ ಬಜೆಟ್ನಲ್ಲಿ ಒಂದು ಒಳ್ಳೆ ಮಾಡರ್ನ್ ಕುರಿ ಶೆಡ್ ಹೇಗ್ ಕಟ್ಬೋದು ಅಂತ ಪೂರ್ತಿಯಾಗಿ ನೋಡೋಣ. ಬನ್ನಿ ಶುರು ಮಾಡೋಣವಾ? ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ, ಕೇವಲ 28,000 ರೂಪಾಯಿಗಳ ಒಳಗೆ ಒಂದು 100 ಸ್ಕ್ವೇರ್ ಫೀಟ್ ಅಳತೆಯ ನೆಲದಿಂದ ಎತ್ತರದಲ್ಲಿರೋ ಒಂದು ಗಟ್ಟಿಯಾದ ಕುರಿಶೆಡ್ ಕಟ್ಟೋಕ್ ಆಗುತ್ತಾ? ಇದು ನಿಜವಾಗ್ಲೂ ಸಾಧ್ಯನಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ. ಇವತ್ತು ನಾವೇನೆಲ್ಲ ಚರ್ಚೆ ಮಾಡ್ತೀವಿ ಅಂದ್ರೆ, ಮೊದಲಿಗೆ ನೆಲದಿಂದ ಎತ್ತರಕ್ಕೆ ಕಟ್ಟೋ ಶೆಡ್ ಯಾಕಷ್ಟು ಮುಖ್ಯ, ಅದರ ಲಾಭಗಳೇನು? ಎರಡನೇದಾಗಿ ಅದರ ಬ್ಲೂಪ್ರಿಂಟ್ ಹೇಗಿರಬೇಕು, ಅಳತೆಗಳೇನು? ಮೂರನೇದು ಫ್ಲೋರಿಂಗ್, ಅದರಲ್ಲಿ ಯಾವ್ಯಾವ ಆಯ್ಕೆಗಳಿವೆ? ನಾಲ್ಕನೇದಾಗಿ ಎಲ್ಲರೂ ಕಾಯ್ತಾ ಇರೋ ವಿಷಯ ಅಂದ್ರೆ ಖರ್ಚು ವೆಚ್ಚದ ಲೆಕ್ಕಾಚಾರ. ಕೊನೆಗೆ ಇದನ್ನ ಯಶಸ್ವಿಯಾಗಿ ಮಾಡೋಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ನೋಡೋಣ. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ನೋಡಿ, ಶೆಡ್ ಕಟ್ಟಬೇಕಾದ್ರೆ ಬರೀ ಖರ್ಚಿನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು. ಯಾವ ಥರದ ಶೆಡ್ ಕಟ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಕುರಿಗಳು ಆರೋಗ್ಯವಾಗಿರಬೇಕು ಅಂದ್ರೆ ಅದರ ಅಡಿಪಾಯವೇ ಈ ಎತ್ತರಿಸಿದ ಶೆಡ್ ಡಿಸೈನ್. ಹಾಗಿದ್ರೆ ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್? ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ಒಂದು ಕಡೆ ನೆಲಕ್ಕೆ ತಾಗಿಕೊಂಡಿರೋ ಶೆಡ್ಗಳು. ಅಲ್ಲೇನಾಗುತ್ತೆ, ಕುರಿಗಳ ಮಲಮೂತ್ರ ಎಲ್ಲ ಅಲ್ಲೇ ಬಿದ್ದು ನೆಲ ಯಾವಾಗ್ಲೂ ಒದ್ದೆ. ಇದರಿಂದ ಇನ್ಫೆಕ್ಷನ್, ರೋಗ ರುಜಿನಗಳು ಜೊತೆಗೆ ಕೆಟ್ಟ ವಾಸನೆ ಎಲ್ಲವೂ ಜಾಸ್ತಿ. ಆದರೆ ಇನ್ನೊಂದು ಕಡೆ ನಮ್ಮ ಎತ್ತರಿಸಿದ ಶೆಡ್, ಇಲ್ಲಿ ಹಿಕ್ಕೆಗಳೆಲ್ಲ ಕೆಳಗೆ ಬಿದ್ದೋಗುತ್ತೆ. ಹಾಗಾಗಿ ನೆಲ ಯಾವಾಗ್ಲೂ ಡ್ರೈ ಆಗಿರುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ. ರಿಸಲ್ಟ್, ರೋಗಗಳು ಕಡಿಮೆ, ಕುರಿಗಳು ಹೆಲ್ದಿಯಾಗಿರ್ತವೆ. ಹಾಗಿದ್ರೆ ಈ ಶೆಡ್ ಕಟ್ಟೋಕೆ ಬೇಕಾಗಿರೋ ಪ್ಲಾನ್ ಏನು, ಅಳತೆಗಳು ಹೇಗಿರಬೇಕು, ಅದರ ಸ್ಟ್ರಕ್ಚರ್ ಡೀಟೇಲ್ಸ್ ಏನು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಇಲ್ಲಿ ಪ್ರತಿಯೊಂದು ನಂಬರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ನಾವು ಮಾತಾಡ್ತಿರೋ ಶೆಡ್ನ ಒಟ್ಟು ಏರಿಯಾ ಬಂದು 100 ಸ್ಕ್ವೇರ್ ಫೀಟ್, ಅಂದ್ರೆ 10ಕ್ಕೆ 10, 10 ಅಡಿ ಉದ್ದ, 10 ಅಡಿ ಅಗಲ. ಒಂದು ಸಣ್ಣ ಹಿಂಡನ್ನ ಶುರು ಮಾಡೋರಿಗೆ ಇದು ಪರ್ಫೆಕ್ಟ್ ಜಾಗ. ಈ 100 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸುಮಾರು 8ರಿಂದ 10 ದೊಡ್ಡ ಕುರಿಗಳನ್ನ ಆರಾಮಾಗಿ ಸಾಕ್ಬೋದು. ಯಾಕಂದ್ರೆ ಒಂದೊಂದು ಕುರಿಗೆ ಸಾಮಾನ್ಯವಾಗಿ 8ರಿಂದ 10 ಸ್ಕ್ವೇರ್ ಫೀಟ್ ಜಾಗ ಬೇಕೇ ಬೇಕು. ಒಂದು ಮಾತು ನೆನ್ಪಿರ್ಲಿ, ಅಪ್ಪಿತಪ್ಪುಯೂ ಶೆಡ್ನಲ್ಲಿ ಜಾಸ್ತಿ ಕುರಿಗಳನ್ನ ತುಂಬೋಕೋಸೋಗ್ಬೇಡಿ. ಅದು ಅವುಗಳ ಆರೋಗ್ಯಕ್ಕೆ ತುಂಬಾ ಡೇಂಜರ್. ಈ ಶೆಡ್ನ ಫ್ರೇಮ್ವರ್ಕ್ಗೆ ನಾವು ಸ್ಟೀಲ್ ಬಳಸ್ತೀವಿ. 8 ಕಂಬಗಳು ಬೇಕು. 1.5 ಇಂಚಿನ 16 ಗೇಜ್ MS ಪೈಪ್ ತಗೊಳ್ಳಿ. ಈ ಕಂಬಗಳು ನೆಲದಿಂದ 4 ಅಡಿ ಎತ್ತರ ಇರಬೇಕು. ಆಮೇಲೆ ಒಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ, ಪ್ರತಿಯೊಂದು ಕಂಬವನ್ನು 1.5 ಅಡಿ ಆಳಕ್ಕೆ ತೆಗೆದು ಕಾಂಕ್ರೀಟ್ ಹಾಕಿ ಗಟ್ಟಿ ಮಾಡಲೇಬೇಕು. ದಯವಿಟ್ಟು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಶೆಡ್ನ ಗಟ್ಟಿತನ ಇರೋದೇ ಇಲ್ಲಿ. ಈಗ ನಾವು ಈ ಇಡೀ ಪ್ರಾಜೆಕ್ಟ್ನ ಒಂದು ಬಹು ಮುಖ್ಯವಾದ ನಿರ್ಧಾರಕ್ಕೆ ಬಂದಿದ್ದೇವೆ, ಅದೇ ಫ್ಲೋರಿಂಗ್. ಯಾಕೆ ಇದಿಷ್ಟು ಮುಖ್ಯ ಅಂದ್ರೆ, ನಿಮ್ಮ ಫೈನಲ್ ಬಜೆಟ್ ಮತ್ತೆ ಶೆಡ್ನ ಹೈಜೀನ್ ಈ ಎರಡೂ ನಿಂತಿರೋದೇ ನೀವು ಯಾವ ಥರದ ಫ್ಲೋರಿಂಗ್ ಹಾಕ್ತೀರಾ ಅನ್ನೋದ್ರ ಮೇಲೆ. ನೋಡಿ, ಇಲ್ಲಿ ನಮ್ಮ ಮುಂದೆ 2 ಮೇನ್ ಆಪ್ಷನ್ಸ್ ಇವೆ. ಒಂದು ಮರದ ಫ್ಲೋರಿಂಗ್, ಇದು ಕೇವಲ 6,000 ರೂಪಾಯಿಲಿ ಆಗೋಗುತ್ತೆ. ಕಡಿಮೆ ಬಜೆಟ್ ಇರೋರಿಗೆ ಇದು ಬೆಸ್ಟ್. ಇನ್ನೊಂದು ಪ್ಲಾಸ್ಟಿಕ್ ಅಂದ್ರೆ HDP ಫ್ಲೋರಿಂಗ್. ಇದು 10ರಿಂದ 15 ವರ್ಷ ಬಾಳಿಕೆ ಬರುತ್ತೆ. ಕ್ಲೀನ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಸುಲಭ. ಆದರೆ ಇದರ ಖರ್ಚು 15,000ದಿಂದ 25,000ವರೆಗೆ ಹೋಗ್ಬೋದು. ಹಾಗಿದ್ರೆ ಯಾವ್ದು ಬೆಸ್ಟು? ಕನ್ಫ್ಯೂಸ್ ಆಗಬೇಡಿ. ಹೊಸದಾಗಿ ಕುರಿ ಸಾಕಾಣಿಕೆ ಶುರು ಮಾಡೋರಿಗೆ ಇಲ್ಲೊಂದು ಸೂಪರ್ ಟ್ರಿಕ್ ಇದೆ. ಮೊದಲು ಕಡಿಮೆ ಖರ್ಚಿನ ಮರದ ಫ್ಲೋರಿಂಗ್ ಹಾಕ್ಬಿಡಿ. ಆಮೇಲೆ ಕುರಿ ಸಾಕಾಣಿಕೆಯಿಂದ ಬಂದ ಲಾಭದಲ್ಲೇ ಆರಾಮಾಗಿ ಪ್ಲಾಸ್ಟಿಕ್ ಫ್ಲೋರಿಂಗ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಇದು ತುಂಬಾನೇ ಪ್ರಾಕ್ಟಿಕಲ್ ಆದ ಉಪಾಯ ಅಲ್ವಾ? ಸರಿ, ಈಗ ಆ ಸಮಯ ಬಂದೇ ಬಿಡ್ತು. ಎಲ್ರೂ ಕಾಯ್ತಾ ಇರೋದು ಇದಕ್ಕೆ ಅಲ್ವಾ? ಫೈನಲ್ ಕಾಸ್ಟ್ ಎಷ್ಟು, ಖರ್ಚೆಷ್ಟಾಗುತ್ತೆ, ನಾವು ಅಂದ್ಕೊಂಡ ಬಜೆಟ್ ಒಳಗೆ ಈ ಶೆಡ್ಡನ್ನ ಕಟ್ಟೋಕ್ ಆಗುತ್ತಾ ಇಲ್ವಾ? ಬನ್ನಿ ಈಗ ಲೆಕ್ಕಾಚಾರ ನೋಡೇ ಬಿಡೋಣ. ಇಲ್ಲಿರೋ ಲೆಕ್ಕಾಚಾರ ಮರದ ಫ್ಲೋರಿಂಗ್ ಬಳಸಿದಾಗ ಎಷ್ಟಾಗುತ್ತೆ ಅನ್ನೋದು. ನೋಡಿ, ಸ್ಟೀಲ್ ಕಂಬಗಳಿಗೆ ಸುಮಾರು 9,000, ಕಾಂಕ್ರೀಟ್ಗೆ 2,000, ಮರದ ಫ್ಲೋರಿಂಗ್ಗೆ 6,000. ಇನ್ನು ಮೇಲ್ಛಾವಣಿಗೆ ಹಾಕೋ GI ಶೀಟ್ಗಳಿಗೆ ಒಂದು 5,000, ಸೈಡ್ ಮೆಷ್ಗೆ 2,000, ಮತ್ತೆ ಲೇಬರ್ ಚಾರ್ಜ್ ಅಂತ ಒಂದು 3,000 ಹಿಡ್ಕೊಳ್ಳಿ. ಸೊ ಎಲ್ಲವನ್ನೂ ಟೋಟಲ್ ಮಾಡಿದ್ರೆ ಅಂದಾಜು 27,000 ರೂಪಾಯಿ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು? ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಈಗ ಸಿಕ್ತು. ಖಂಡಿತ ಸಾಧ್ಯ. ಸ್ವಲ್ಪ ಪ್ಲಾನ್ ಮಾಡಿ, ಸಾಮಗ್ರಿಗಳನ್ನ ಚೌಕಾಸಿ ಮಾಡಿ ತಗೊಂಡ್ರೆ ಇಡೀ ಪ್ರಾಜೆಕ್ಟನ್ನ 25ರಿಂದ 28,000 ಒಳಗೆ ಮುಗಿಸಬಹುದು. ಓಕೆ, ಶೆಡ್ ಕಟ್ಟಿ ಆಯ್ತು. ಆದ್ರೆ ಅಷ್ಟಕ್ಕೆ ಕೆಲಸ ಮುಗಿಯಲಿಲ್ಲ. ಅದನ್ನ ಸರಿಯಾಗಿ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಹಾಗಿದ್ರೆ ಈ ಶೆಡ್ಡು ತುಂಬಾ ವರ್ಷ ಬಾಳಿಕೆ ಬರಕ್ಕೆ ಮತ್ತೆ ಚೆನ್ನಾಗಿ ಉಪಯೋಗಕ್ಕೆ ಬರಕ್ಕೆ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ಕೆಲವು ಟಿಪ್ಸ್ ನೋಡೋಣ.
ಈ ಪಾಯಿಂಟ್ಸನ್ನ ದಯವಿಟ್ಟು ನೆನ್ಪಲ್ಲಿಟ್ಕೊಳ್ಳಿ. ಶೆಡ್ನ ಸ್ಟ್ರೆಂತ್ಗೆ 1.5 ಇಂಚಿನ ಪೈಪ್ಗಳನ್ನೇ ಬಳಸಿ. ಕಂಬಗಳನ್ನ ಕಾಂಕ್ರೀಟ್ ಹಾಕಿ ಫಿಕ್ಸ್ ಮಾಡೋದು ಕಂಪಲ್ಸರಿ. ಮತ್ತೆ ಗಾಳಿ ಚೆನ್ನಾಗಿ ಓಡಾಡೋಕೆ ಶೆಡ್ ಪೂರ್ವ-ಪಶ್ಚಿಮಕ್ಕೆ ಮುಖ ಮಾಡಿರ್ಲಿ. ಇನ್ನು ಮಾಡಬಾರ್ದು ಏನು ಅಂದ್ರೆ, ದುಡ್ಡು ಉಳಿಸೋಕ್ ಹೋಗಿ ಸಣ್ಣ ಪೈಪ್ ಹಾಕ್ಬೇಡಿ, ಮತ್ತೆ ಹೇಳ್ದಕ್ಕಿಂತ ಜಾಸ್ತಿ ಕುರಿಗಳನ್ನ ಶೆಡ್ ಒಳಗೆ ತುಂಬೇಡಿ. ಈ ತಪ್ಪುಗಳನ್ನ ಮಾಡಿದ್ರೆ ಮುಂದೆ ದೊಡ್ಡ ನಷ್ಟ ಆಗ್ಬೋದು. ಇನ್ನೊಂದು ಬೋನಸ್ ಟಿಪ್, ನಾವು ಕಟ್ಟಿರೋದು ಎತ್ತರದ ಶೆಡ್ ಅಲ್ವಾ, ಹಾಗಾಗಿ ಅದರ ಕೆಳಗೆ ಕುರಿ ಹಿಕ್ಕೆಗಳು ಶೇಖರಣೆಯಾಗತ್ತೆ. ಇದು ಅತ್ಯುತ್ತಮ ಸಾವಯವ ಗೊಬ್ಬರ. ಇದನ್ನ ಸುಮ್ನೆ ಬಿಸಾಗೋ ಬದಲು ಕಲೆಕ್ಟ್ ಮಾಡಿ ಮಾರಿದ್ರೆ ಅದರಿಂದಲೂ ಒಂದು ಸೈಡ್ ಇನ್ಕಮ್ ಶುರುವಾಗುತ್ತೆ. ಅಂದ್ರೆ ವೇಸ್ಟಿಂದಲೂ ದುಡ್ಡು ಮಾಡ್ಬೋದು. ಹಾಗಿದ್ರೆ ಈ ಎಲ್ಲಾ ಚರ್ಚೆಯಿಂದ ನಮ್ಗೆ ತಿಳಿದು ಬಂದಿದ್ದೇನು? ಒಂದೇ ಮಾತು ಹೇಳೋದಾದ್ರೆ, ಕಡಿಮೆ ಬಜೆಟ್ನಲ್ಲೂ ಒಂದು ಮಾಡರ್ನ್, ಹೈಜೀನಿಕ್ ಮತ್ತೆ ಕೈಗೆಟುಕೋ ದರದ ಕುರಿಶೆಡ್ ಚಟ್ಟೋದು 100ಕ್ಕೆ 100ರಷ್ಟು ಸಾಧ್ಯ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಲಾಭದಾಯಕ ಕುರಿ ಸಾಕಾಣಿಕೆ ಅಂದ್ರೆ ಕೈಯಲ್ಲಿರೋ ದುಡ್ಡಿಗೆಲ್ಲ ಕುರಿಗಳನ್ನೇ ಜಾಸ್ತಿ ಕೊಂಡ್ಕೊಳ್ಳೋದಾ? ಅಥವಾ ಮೊದಲು ಅವುಗಳಿಗೆ ಬೇಕಾದ ಒಂದು ಸ್ಮಾರ್ಟ್ ಆದ, ಸರಿಯಾದ ವ್ಯವಸ್ಥೆಯನ್ನ, ಅಂದ್ರೆ ಮೂಲಸೌಕರ್ಯವನ್ನ ಕಟ್ಟೋದಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.